ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಫಿಟ್ನೆಸ್ ಅನ್ನ ಕಾಯ್ದುಕೊಳ್ಳೋದಕ್ಕೆ ಹಲವರು ವ್ಯಾಯಾಮದ ಮೊರೆ ಹೋಗ್ತೀವಿ. ಆದರೆ ವ್ಯಾಯಾಮವನ್ನ ಮಾಡೋ ಸಂದರ್ಭದಲ್ಲಿ ಬೋರ್ ಆಗುತ್ತೆ, ತಾಳ್ಮೆಯನ್ನ ಕಳೆದುಕೊಂತೀವಿ. ಎಂಜಾಯ್ ಮಾಡ್ತಾ ವ್ಯಾಯಾಮ ಮಾಡಬೇಕು ಅನ್ನೋದು ಹಲವರ ಬಯಕೆ. ಹಾಗಾದರೆ ವ್ಯಾಯಾಮವನ್ನು ಮಾಡೋದು, ಡಾನ್ಸ್ ಮೂಲಕ ಮಾಡೋದು, ಹಾಗೆ ಒಂದು ತಾಳ್ಮೆಯನ್ನು ಹೆಚ್ಚಿಸಿಕೊಂಡು ಬೋರ್ ಆಗದಂತೆ ವ್ಯಾಯಾಮವನ್ನು ಮಾಡೋದು ಹೇಗೆ ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ಸೊ ಇವತ್ತಿನ ನಮ್ಮ ವಿಷಯ ಜುಂಬಾ ಡ್ಯಾನ್ಸ್. ಈ ಜುಂಬಾ ಡ್ಯಾನ್ಸ್ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ವನಿತಾ ಅಶೋಕ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವನಿತಾ ಅವರೇ, ಜುಂಬಾ ಅನ್ನೋ ನೇಮೇ ಒಂಥರ ಥ್ರಿಲ್ಲಿಂಗ್ ಆಗಿದೆ. ಹೌದು, ZUMBA ಜುಂಬಾ. ನಾವು ವರ್ಕೌಟ್ ಮಾಡ್ತಿದ್ದಾಗ ದಟ್ ಆಕ್ಸಲರೇಷನ್ ಇನ್ ಎನರ್ಜಿ ಮತ್ತು ಇಂಥೂಸಿಯಾಸಮ್ ಮತ್ತು ಗ್ರೂಪು ಎಲ್ಲ ಫುಲ್, ನೀವು ಹೇಳ್ದಂಗೆ ಜುಂಬಾ ಅಂದರೆ ಫುಲ್ ಎನರ್ಜಿ. ಸೊ ಲಾಟ್ಸ್ ಆಫ್ ಕ್ಯಾಲೋರಿ ಬರ್ನ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಕಂಟಿನ್ಯೂಸ್ ವರ್ಕೌಟ್ ಇದು. ಎಕ್ಸಸೈಸ್ ಮಾಡ್ತಿರೋರಿಗೆ ಸ್ಟಾಪ್ ಮಾಡಬೇಕು ಅಂತಲೇ ಅನ್ಸೋದಿಲ್ಲ. ಈ ರೀತಿ ಬೋರ್ ಆಗದಿರೋ ರೀತಿಯಲ್ಲಿ ಈ ಜುಂಬಾ ಡ್ಯಾನ್ಸ್ ಇದೆ. ಸೊ ಜುಂಬಾ ಡ್ಯಾನ್ಸ್ ಒರಿಜಿನ್ ಯಾವಾಗ, ಲೈಕ್ ಬಂದಿದ್ದು ಯಾವಾಗ ಇಂಡಿಯಾಗೆ ಈಗಷ್ಟೇ ಬಂದಿರೋದು. ಯಾಕೆಂತ ಹೇಳಿದ್ರೆ ಈಗಷ್ಟೇ ಸರ್ಟಿಫಿಕೇಶನ್ ಶುರು ಮಾಡಿದ್ದಾರೆ. ಸೊ ಪಾಸ್ಟ್ 1.5 years ಇಂದ ಕ್ಯಾಚಪ್ ಆಗಿದೆ. ಈಗಂತೂ 6 months ಇಂದ ಫುಲ್ ರೇಜ್. ಎಲ್ಲಿ ನೋಡಿದ್ರು ಜುಂಬಾ ಜುಂಬಾ ಜುಂಬಾ. ಯಾರು ನೋಡಿದ್ರು ಐ ವಾಂಟ್ ಟು ಅಟೆಂಡ್ ಜುಂಬಾ ಕ್ಲಾಸಸ್ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಸರ್ಟಿಫಿಕೇಶನ್ ಇರುತ್ತೆ. ಸೊ ಇದನ್ನ ಸರ್ಟಿಫೈ ಮಾಡಿದಂತಹ ಇನ್ಸ್ಟ್ರಕ್ಟರ್ಸ್ ನಿಮ್ಗೆ ಹೇಳ್ಕೊಡಕ್ಕೆ ಸಾಧ್ಯ. ಇದಕ್ಕೆ ಸ್ಪೆಷಲ್ ಮ್ಯೂಸಿಕ್ ಇರುತ್ತೆ. ಜುಂಬಾ ಮ್ಯೂಸಿಕ್ಗೆ ವೆರಿ ಹೈ ಎನರ್ಜಿ ಮ್ಯೂಸಿಕ್. ಟಕ್ 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 ಅಂತ ಹೋಗ್ತಾ ಇರುತ್ತೆ. ಸಡನ್ ಆಗಿ ಸ್ಲೋ ಆಗಿಬಿಡುತ್ತೆ, ಸಾಲ್ಸಾ ಆಗುತ್ತೆ, ಈಗ ರೆಗೆಟನ್ ಆಗುತ್ತೆ, ಹಿಪ್ ಹಾಪ್ ಆಗುತ್ತೆ. ಸೊ ಒಂದೇ ಕ್ಲಾಸಲ್ಲಿ ನೀವು ಇಷ್ಟು ವೆರೈಟಿ ಆದಂತಹ ವರ್ಕೌಟ್ ಮಾಡ್ಬೋದು. ಸೊ ಇದು ನಾನು ಹೇಳ್ದಂಗೆ 1.5 years 2 years ಆಯಿತು. ಐ ಮೀನ್ ಪಕ್ಕ 1.5 years ಆಯಿತು. ಇದು ಕೊಲಂಬಿಯನ್ ಡಾನ್ಸ್. ಇದು ಬೆಟೋ ಅನ್ನೋರು ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಚಿಕ್ಕ ಹುಡುಗದಿಂದ ಬೆಟೋ ಅವರು ಈಸ್ ಫ್ರಮ್ ಕೊಲಂಬಿಯಾ. ಓಕೆ, ಕ್ಯಾಲಿ ಅನ್ನೋ ಒಂದು ಊರಲ್ಲಿ ಸೌತ್ ಅಮೆರಿಕಾದಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ಮೊದಲಿಂದ ಡಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಅದನ್ನು ಇಂಟ್ರೆಸ್ಟ್ ಬೆಳೆಸ್ಕೊಂಡು ಹೋಗಿ ಒಂದು ಬ್ರೆಜಿಲಿಯನ್ ಅಕಾಡೆಮಿಯಲ್ಲಿ ಸ್ಕಾಲರ್ಶಿಪ್ಪಲ್ಲಿ ಡಾನ್ಸ್ದು ಮಾಸ್ಟರ್ಸ್ ಪಡ್ಕೊಂಡ್ರು. ಅದಾದಮೇಲೆ ಹಿ ವಾಸ್ ಸೋ ಇಂಟ್ರೆಸ್ಟೆಡ್ ಇನ್ ಡಾನ್ಸ್. ಬೇರೆ ಬೇರೆ ಥರ ಡಾನ್ಸ್ ಕರೆದ್ರು. ಟ್ಯಾಪ್ ಡ್ಯಾನ್ಸು, ಮತ್ತು ಫಂಕು, ಮಾಡರ್ನ್ ಡಾನ್ಸಿಂಗ್, ಹಿಪ್ ಹಾಪ್, ರೆಗೆಟನ್, ಮಿಕ್ಸ್ಚರ್ ಆಫ್ ಡಾನ್ಸ್, ರೂಂಬಾ ಎಲ್ಲ. ಮತ್ತು ಅವ್ರಿಗೆ ಹೋಗ್ತಾ ಹೋಗ್ತಾ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಆಸಕ್ತಿ ಮೂಡ್ತು. ಸೊ ಅವ್ರು ಅಂದ್ಕೊಂಡ್ರು, ಓಕೆ, ಐ ಹ್ಯಾವ್ ಟು ಡೂ ಸಮಥಿಂಗ್, ಇದನ್ನು ಡೀಪರ್ ಆಗಿ ತೊಗೊಂಡು ಹೋಗಬೇಕು ಅಂತ ಹೇಳಿ ಈ ಡಾನ್ಸ್ ಫಾರ್ಮ್ ನಾನು ಏನೇ ಮೆನ್ಷನ್ ಮಾಡಿದ್ನೋ ಅದನ್ನೆಲ್ಲ ಹಾಕಿ ಒಂದು ಜುಂಬಾ ಅಂತ, ನೀವು ಜುಂಬಾ ಅಂತ ಹೇಳ್ತೀವ, ಅಷ್ಟೇ ಎನರ್ಜಿ ಇರುತ್ತೆ ಆ ಕ್ಲಾಸಲ್ಲಿ. ಸೊ ಅದನ್ನು ಅವ್ರು ಫಾರ್ಮುಲೇಟ್ ಮಾಡಿದ್ರು. ಸೊ ಇದು ಜುಂಬಾ ಆಕ್ಟಿವಿಟಿ ಇದೆಯಲ್ಲ, ಇಟ್ ಇಸ್ ಫಿಟ್ನೆಸ್ ಬೇಸ್ಡ್ ವರ್ಕೌಟ್. ಅಂದರೆ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ, ಆದರೆ ಅದರಲ್ಲಿ ಫಿಟ್ನೆಸ್ ಕಾಂಪೋನೆಂಟ್ಸ್ ಇದೆ. ಸೊ ಅದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕಾಣಿಸ್ಕೊಳ್ಳುತ್ತೆ, ಹಾಗೂ ವೇಟ್ ಲಾಸ್, ಎಲ್ಲರಿಗೂ ಬೇಕಾದಂತಹ ವೇಟ್ ಲಾಸ್ ಸಹ ಕಾಣಿಸ್ಕೊಳ್ಳುತ್ತೆ. ಇವತ್ತು ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ, ಬೋರ್ ಆಗುತ್ತೆ. ಟೈಮ್ ಇದ್ರೂ ಟೈಮ್ ಇಲ್ಲ ಅನ್ನೋ ಒಂದು ಎಕ್ಸ್ಕ್ಯೂಸ್ ಬೇರೆ ಕೊಡ್ತಾರೆ ಜನ. ಸೊ ಜುಂಬಾ ಹೆಂಗೆ ಡಿಫ್ರೆಂಟ್ ಆಗುತ್ತೆ ಮಾಮೂಲಿ ಎಕ್ಸಸೈಸ್ ಅನ್ನ ನೋಡ್ಬೇಕಾದ್ರೆ? ಫಸ್ಟ್ ಆಫ್ ಆಲ್ ಮ್ಯೂಸಿಕ್. ನಾನು ಹೇಳ್ದಂಗೆ ಇಟ್ಸ್ ಅ ವೆರಿ ಎನರ್ಜೆಟಿಕ್ ಮ್ಯೂಸಿಕ್, ನಾನ್ ಸ್ಟಾಪ್ ಮ್ಯೂಸಿಕ್. ನಮ್ಗೆ ಎಷ್ಟು ಆಯಾಸ ಆಗಿರುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಟುವರ್ಡ್ಸ್ ದ ಎಂಡ್ ಆಫ್ ದ ಕ್ಲಾಸ್ ಆಲ್ಸೋ ಯಾರು ಸ್ಟಾಪ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಮೋರ್ 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 ಅಂತ ಇರ್ತಾರೆ. ನಮ್ಮ ಇನ್ಸ್ಟ್ರಕ್ಟರ್ಸ್ನ ಕೇಳ್ತಾರೆ ಅವರು. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಮ್ಯೂಸಿಕ್ ಇಸ್ ಒನ್ ಆಫ್ ದ ರೀಸನ್ಸ್. ಮತ್ತು ಗ್ರೂಪ್ ಆ್ಯಕ್ಟಿವಿಟಿ. ಅಲ್ಲಿರೋರು ಎಲ್ಲ ಸಾಮಾನ್ಯವಾಗಿ ಯಂಗ್ಸ್ಟರ್ಸ್ ಮಾಡೋದೇ ಜಾಸ್ತಿ ಇದರಲ್ಲಿ. ಸೊ ಅವ್ರು ಏನು ಫುಲ್ ಎನರ್ಜಿ ಇರ್ತಾರೆ, ಅದೇನು ತಿಂದಿರ್ತಾರೋ ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಬಟ್ ರೈಟ್ ಕೈಂಡ್ ಆಫ್ ಎಕ್ಸಸೈಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಎನರ್ಜಿ ಬರುತ್ತೆ. ಸೊ ಲಾಸ್ಟ್ವರೆಗೂ ದ ಸೇಮ್ ಎನರ್ಜಿ ಲೆವೆಲ್ ಇಸ್ ಮೇಂಟೈನ್. ಆ ಗ್ರೂಪ್ ಇಂಥೂಸಿಯಾಸಮ್ ಇರುತ್ತೆ, ವೆರಿ ಹೈ ಇಂಥೂಸಿಯಾಸಮ್. ಅದು ವೆರಿ ಕಂಟೇಜಿಯಸ್. ಇಂಥೂಸಿಯಾಸಮ್ ಎಲ್ಲರಿಗೂ ಗೊತ್ತಂಗೆ ಕಂಟೇಜಿಯಸ್. ನೀವೇನಾದ್ರೂ ಇಂಥೂಸಿಯಾಸ್ಟಿಕ್ ಇದ್ರೆ ನಾನು ಇವನ್ ಐ ಬಿಕಮ್ ಇಂಥೂಸಿಯಾಸ್ಟಿಕ್. ನೋಡಿ ಜಾಸ್ತಿ ಕೂಡ ಎನ್ಕರೇಜ್ ಆಗುತ್ತೆ. ಸೊ ಮತ್ತೆ ಇನ್ಸ್ಟ್ರಕ್ಟರ್ ಆಲ್ಸೋ ಇಸ್ ವೆರಿ ವೆರಿ ಎನ್ಕರೇಜಿಂಗ್. ಎಲ್ಲ ಸೇರಿ ಇಟ್ ಬಿಕಮ್ಸ್ ಅ ಕಂಬೈನ್ಡ್ ಎಫರ್ಟ್ಸ್ ಆಫ್ ಎವ್ರಿಬಡಿ ಆ್ಯಂಡ್ ಸಕ್ಸಸ್ಫುಲ್ ಕ್ಲಾಸ್. ಸೊ ಈಗಾಗಲೇ ಹೇಳ್ತಾ ಇದ್ರಿ ಯಂಗ್ಸ್ಟರ್ಸ್ ಜಾಸ್ತಿ ಒಂದು ಜುಂಬಾ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಏನಾದರೂ ಏಜ್ ಬ್ಯಾರಿಯರ್ ಇದೆಯಾ ಅಂತ? ಡೆಫಿನೆಟ್ಲಿ ನೋ ಏಜ್ ಬ್ಯಾರಿಯರ್. ಯಾರು ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು. ಒಂದು 7-8 years ಹುಡುಗನಿಂದ ಹಿಡಿದು ಒಂದು 70 year old 80 year old ಅವ್ರಿಗೂ ಎಕ್ಸಸೈಸ್ ಮಾಡ್ಬೋದು. ಆದರೆ ನಮ್ಮಲ್ಲಿ, ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ಒನ್ ಮೈಂಡ್ ಇದು ಸೆಟಪ್. ಇಲ್ಲ ನಾವು ವಯಸ್ಸಾಯ್ತಲ್ಲ, ಮದುವೆ ಆಯ್ತಲ್ಲ, ನಾವು ಹೋಗಿ ಸ್ಟುಡಿಯೋದಲ್ಲೆಲ್ಲ ವರ್ಕೌಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ಆ ಥರ ಒಂದು ಮೆಂಟಲ್ ಮೇಕಪ್ ಇಲ್ಲಿದೆ. ಬಟ್ ಇಟ್ ಇಸ್
ವೆರಿ ವೆರಿ ರಾಂಗ್. ಸೊ ಖಂಡಿತ ಯಾರು ಬೇಕಾದರೂ ಬಿಕಾಸ್ ಆಫ್ ಹೆಲ್ತ್ ನಾವು ಏನು ಬೇಕಾದರೂ ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಏನಂತೆ. ಯಾ, ಸೊ ನನಗೆ ಟ್ರೈನ್ ಮಾಡಿದವರು ಹಿ ಹ್ಯಾಡ್ ಕಮ್ ಫ್ರಮ್ ಕೊಲಂಬಿಯಾ. ಸೊ ಅವ್ರು ಹೇಳ್ತಿದ್ರು ನಮ್ಮ ಟ್ರೈನಿಂಗಲ್ಲಿ ಇಟ್ ಇಸ್ ಸೂಟಬಲ್ ಫಾರ್ ಎವ್ರಿಬಡಿ ಅಂತ. ಅವ್ರ ಅಮ್ಮ 70 ಇಯರ್ಸ್ ಅಂತೆ. ಅವರು ಒಂದು 16 year old ಹುಡುಗಿ ಇರುವಂತಹ ಕ್ಲಾಸಲ್ಲಿ ಅವರು ಸಹ ಅದೇ ಟೈಮಲ್ಲಿ ವರ್ಕೌಟ್ ಮಾಡ್ತಾರಂತೆ. ವೈ? ಬಿಕಾಸ್ ಅದು ಡಿಫ್ರೆಂಟ್ ಇಂಟೆನ್ಸಿಟಿಯಲ್ಲಿ ವರ್ಕೌಟ್ ಮಾಡ್ಬೋದು. ಸೊ ಒಂದು ಚಿಕ್ಕ ಹುಡುಗಿ ಏನು ಮಾಡ್ತಾಳೆ, ಇಂಟೆನ್ಸಿಟಿ ಜಾಸ್ತಿಯಲ್ಲಿ ವರ್ಕೌಟ್ ಮಾಡ್ತಾಳೆ. ಇವರು 70 years ಲೇಡಿ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಲೆವೆಲಲ್ಲಿ ಮಾತ್ರ ವರ್ಕೌಟ್ ಮಾಡ್ತಾರೆ. ಬಟ್ ಅವರು ಅದೇ ಸ್ಟೆಪ್ ಮಾಡ್ತಿರ್ತಾರೆ. ಸೊ ಅವರು ಅದೇ ಬೆನಿಫಿಟ್ಸ್ ಪಡ್ಕೊಳ್ತಾರೆ, ಇವರು ಅದೇ ಬೆನಿಫಿಟ್ಸ್ ಪಡ್ಕೊಳ್ತಾರೆ. ಸೊ ಏಜ್ ಇಸ್ ಡೆಫಿನೆಟ್ಲಿ ನಾಟ್ ಅ ಬ್ಯಾರಿಯರ್. ಎಲ್ಲರಿಗೂ ಸೂಟಬಲ್ಲು, ಮೆನ್ಗೂ ಸೂಟಬಲ್ಲು, ಲೇಡೀಸ್ಗೂ ಸೂಟಬಲ್ಲು, ಮಕ್ಕಳಿಗೂ ಸೂಟಬಲ್ಲು, ವಯಸ್ಸಾದವ್ರಿಗೂ ಸೂಟಬಲ್ಲು. ಈ ಒಂದು ಫಿಟ್ನೆಸ್ ಮಂತ್ರ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದನ್ನ. ಜುಂಬಾ ಡಾನ್ಸ್ ಇಟ್ಸ್ ದ ನ್ಯೂ ಏಜ್ ಮಂತ್ರ. ಇದು ಒಂದು ಕರೆಂಟ್ ರೇಜ್ ಆಗ್ಬಿಟ್ಟಿದೆ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಅಲ್ವಾ. ನಾನು ಹೇಳ್ತಿದ್ದಂಗೆ ಮೊದಲೇ ಎವ್ರಿಬಡಿ ವಾಂಟ್ಸ್ ಟು ಡೂ ಜುಂಬಾ ಕ್ಲಾಸಸ್ ಎಲ್ಲಿದೆ, ಜುಂಬಾ ಕ್ಲಾಸಸ್ ಎಲ್ಲಿದೆ ಅಂತ ಕೇಳ್ತಿರ್ತಾರೆ. ಆ್ಯಂಡ್ ಇದಕ್ಕೆ ನಾನು ಹೇಳ್ದಂಗೆ ಸರ್ಟಿಫಿಕೇಶನ್ ಬೇಕು. ಸೊ ಲೆವೆಲ್ 1 ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಇರ್ತಾರೆ, ಲೆವೆಲ್ 2 ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಸೊ ನಮಗೆ ಆ್ಯಕ್ಚುಲಿ ವಿ ಗೆಟ್ ನಮ್ಮ ಸರ್ಟಿಫೈಡ್ ಆದಂತಹ ಇನ್ಸ್ಟ್ರಕ್ಟರ್ಸ್ಗೆ ಕೊಲಂಬಿಯಾದಿಂದ CDs ಕಳಿಸ್ತಾರೆ, ರೆಫರೆನ್ಸ್ DVDಗಳು ಕಳಿಸ್ತಾರೆ. ಆ್ಯಂಡ್ ಲೇಟೆಸ್ಟ್ ಏನು ಅಪ್ಗ್ರೇಡ್ ಆಗಿದೆ, ಇನ್ಸ್ಟ್ರಕ್ಷನ್ ಅಲ್ಲೇ ಹೋಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಇಲ್ಲ, ಇಂಜುರಿ ಆಗೋ ಚಾನ್ಸಸ್ ಬಹಳನೇ ಜಾಸ್ತಿ ಇರುತ್ತೆ. ಯಾವ ರೀತಿ ಇಂಜುರೀಸ್ ಅಂತ ಹೇಳ್ತೀರಾ? ಇಂಜುರೀಸ್ ನೀ, ಆಂಕಲ್ ಮತ್ತೆ ಬ್ಯಾಕ್, 3 ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇಟ್ ಇಸ್ ಸ್ಟಿಲ್ ಅನ್ ಇಂಟೆನ್ಸಿಟಿ ವರ್ಕ್ಔಟ್ ಅಲ್ವಾ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಶೂ, ಐ ವುಡ್ ಲೈಕ್ ಟು ಟೆಲ್ ಯು, ಇದಕ್ಕೆ ಶೂಸು ನಾವು ಸಾಮಾನ್ಯವಾಗಿ ಎಲ್ಲ ಏರೋಬಿಕ್ ವರ್ಕೌಟ್ಗೆ ಒಳ್ಳೆ ಶೂಸ್ ತೊಗೊಂಡು ಬನ್ನಿ. ಆಮೇಲೆ ರನ್ನಿಂಗ್ ಮಾಡಿದ್ರು ಅಷ್ಟೇ, ಗ್ರಿಪ್ಸ್ ಚೆನ್ನಾಗಿರಬೇಕು, ಸೋಲ್ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಇದಕ್ಕೆ ಉಲ್ಟಾ, ಈ ಸೋಲೆಲ್ಲ ಎಲ್ಲ ಇದಾಗ್ಬಿಟ್ಟಿರ್ಬೇಕು, ಸಮದೋಗಿರಬೇಕು ಅಂತ ಶೂಸ್ ಹಾಕೊಂಡು ಮಾಡಿದ್ರೆ ಚೆಂದಾಗಿ ಡ್ಯಾನ್ಸ್ ಮಾಡ್ಬೋದು, ಚೆಂದಾಗಿ ವರ್ಕೌಟ್ ಮಾಡ್ಬೋದು. ಬಟ್ ಸ್ಟಿಲ್ ನೀವು ವುಡನ್ ಫ್ಲೋರಲ್ಲೇ ವರ್ಕೌಟ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ವುಡನ್ ಫ್ಲೋರು ನಮ್ಮ ಶಾಕ್ ಅಬ್ಸಾರ್ಬ್ ಮಾಡುತ್ತೆ, ಸೊ ಇಂಪ್ಯಾಕ್ಟ್ ಕೊಡೋದಿಲ್ಲ. ಅದ್ರ ಜೊತೆಗೆ ಈ ಶೂಸ್ ಜೊತೆಗೆ ಸಾಕ್ಸ್ ಒಂದು ಹಾಕೊಂಡ್ರೆ ಇಟ್ ಇಸ್ ವೆರಿ ಸೇಫ್. ಓಕೆ ವನಿತಾ ಅವರೇ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಜುಂಬಾ ದ ವರ್ಡ್ ಅದರಲ್ಲಿ ಏನಿದೆ ಒಂದು ರೀತಿ ಥ್ರಿಲ್ಲಿಂಗ್ ಇದೆ ಅಂತ ಹೇಳ್ಬೋದು. ವನಿತಾ ಅವರು ಕೂಡ ಹೇಳ್ತಾ ಇದ್ರು ಒಂದು ರೀತಿ ಫಿಟ್ನೆಸ್ ಮಂತ್ರ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.